ಹಾಯ್ ಹಲೋ ನಮಸ್ಕಾರ. ಇವತ್ತು ಯಾವ ಮೂವಿ ರಿವ್ಯೂ ಮಾಡ್ತಾ ಇಲ್ಲ, ಒಬ್ಬರ ಬಗ್ಗೆ ಪರಿಚಯಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಇವ್ರು ಫಿಲಮ್ ನೋಡಿದರೆ ನೋಡಿರ್ಬೋದು, ಇಲ್ಲಾಂದ್ರೂ ಇಲ್ಲ ಕಮ್ಮಿ ಅದು. ಆದರೆ ಇವರು OG ಡೈರೆಕ್ಟರ್, ಒರಿಜಿನಲ್ ಗ್ಯಾಂಗ್ಸ್ಟರ್, ಇವರು ಲೆಜೆಂಡ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. 15 ವರ್ಷದಿಂದ ಮಾಡಿರೋದು 6 ಫಿಲಮ್. ಆದರೆ ಅದಕ್ಕೆ ಬಂದಿರೋ ರೆಸ್ಪಾನ್ಸ್ ಏನು ಅಂತಂದರೆ 5 ನ್ಯಾಷನಲ್ ಅವಾರ್ಡ್, 2 ಫಿಲ್ಮ್ ಫೇರ್ ಅವಾರ್ಡ್, 1 ತಮಿಳ್ ಇಂಡಸ್ಟ್ರೀಸ್ ಅವಾರ್ಡ್ ಇದೆ. ಅದು ಬರೀ 6 ಫಿಲಮ್ ಮಾಡಿ 15 ವರ್ಷದಲ್ಲಿ ಲೆಕ್ಕ ಹಾಕಿ ಇವರೆಂಥ ಲೆಜೆಂಡ್ ಡೈರೆಕ್ಟರ್ ಅಂತ. ನ್ಯಾಷನಲ್ ಅವಾರ್ಡ್ ಸುಮ್ಮನೆ ಕೊಡೋದಿಲ್ಲ ಯಾವುದೇ ಆ್ಯಕ್ಟರ್ಸಿಗಾಗಿ. ಅಂಥ ಮೂವಿಗೆ ಕೊಡ್ತಿದ್ದಾರೆ ಅಂತಂದರೆ ಆ ಮೂವಿಯಲ್ಲಿ ಏನೋ ಇದೆ ಅಂತಲೇ ಅರ್ಥ. ನೀವು ಕಿಶೋರ್ ಗೊತ್ತಾ ನಿಮಗೆ ಕಿಶೋರ್ ಇವರು ಕೆಲವು ಫಿಲಮಲ್ಲಿ ಮಾಡಿದ್ದಾರೆ ನಮ್ಮ ಕನ್ನಡದವರೇ. ಅವ್ರ ಫಿಲಮಲ್ಲಂತೂ ಪ್ರತಿ ಸರಿ ಇದ್ದೇ ಇರ್ತಾರೆ. ನನ್ನ ಪ್ರಕಾರ ವೆಟ್ರಿಮಾರನ್ ಅವ್ರ ಫಿಲಮಲ್ಲಿ ಇವ್ರು ಇದ್ದೇ ಇರ್ತಾರೆ. ಇವ್ರ ಫಿಲಮ್ ಯಾವ್ಯಾವು ಅಂತಂದರೆ, ಒಂದು ಆಡುಕುಲಂ ಅಂತ, ಇನ್ನೊಂದು ಪೊಲ್ಲಾದವನ್, ಮೂರನೇದು ವಡ ಚೆನ್ನೈ, 4ನೇದು ವಿಡುದಲೆ ಅಂತ, 5ನೇದು ವಿಸ್ನೇರಿಲೆ. ನನಗೆ ಅದು ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಗೊತ್ತಿಲ್ಲ, ಇಲ್ಲಿ ಹಾಕಿರ್ತೀನಿ ಆ 6 ಫಿಲಮ್ ನೋಡಿ. ಅದರಲ್ಲೂ ಅಸುರನ್ ಇನ್ನೊಂದು 2 ಫಿಲಮ್ ಹಾಕಿರ್ತೀನಿ. ಒಂದು ಸರಿ 2 ಫಿಲಮಲ್ಲಿ ನನಗೆ ಇಷ್ಟವಾಗಿದ್ದು ಅಸುರನ್ ಮೂವಿ, ವಿಡುದಲೆ ಮೂವಿ, ವಡ ಚೆನ್ನೈ ಮೂವಿ. ಪೊಲ್ಲಾದವನ್ನು ಈಗಿನ ಯಂಗ್ಸ್ಟರ್ಸಿಗೆ ನೋಡ್ಬೋದು, ಯಾಕೆಂದರೆ ಆ ಮೂವಿಯಲ್ಲಿ ರಮ್ಯಾ ಹೀರೋಯಿನು. ಆ ಮೂವಿನೂ ಚೆನ್ನಾಗಿದೆ. ನಾನು ಮೂವಿ ಸಜೆಸ್ಟ್ ಮಾಡೋದು ವಡ ಚೆನ್ನೈ, ಅಸುರನ್ ಮತ್ತು ಇದು ವಿಡುದಲೆ ಅಂತ. ಇವು 3 ಸೈಕ್ ಮೂವಿ. ನೀವಂತೂ ಸಖತ್ ಖುಷಿಯಾಗುತ್ತೆ. ಇವ್ರ ಬಗ್ಗೆ ಗೊತ್ತಿರೋ ಯಾವುದೇ ಆ್ಯಕ್ಟರ್ಸ್ಗೆ ಹೋಗಿ ಕೇಳಿ. ಡೈರೆಕ್ಟರ್ಸ್ ನಿಮಗೆ ಒಂದು ಯಾರ ಜೊತೆಗೆ ಇಂಟ್ರೆಸ್ಟ್ ಇದೆ, ಯಾವ ಡೈರೆಕ್ಟರ್ಸ್ ಜೊತೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಯಾರ ಹತ್ರ ಒಂದು ಸರಿ ಹೋಗಿ ಕೇಳಿ. ಫಾರ್ ಎಕ್ಸಾಂಪಲ್ ತೆಲುಗು ಇಂಡಸ್ಟ್ರಿಯಲ್ಲಿ ಹೋಗಿ ಕೇಳಿ, ಅವ್ರಿಗೆ ಗೊತ್ತಿದೆ ವೆಟ್ರಿಮಾರನ್ ಯಾರು ಅಂತ. ತಮಿಳ್ ಇಂಡಸ್ಟ್ರಿಯಲ್ಲೇ ತುಂಬ ಜನಕ್ಕೆ ಗೊತ್ತಿದೆ, ಅವ್ರಿಗೆಲ್ಲರಿಗೂ ಹೋಗಿ ಕೇಳಿ ವೆಟ್ರಿಮಾರನ್ ಜೊತೆ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅದರಲ್ಲಿ ಅಡ್ಡ ಏನು ಬರ್ತಾಯಿದೆ, ಯಾರು ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ, ವೆಟ್ರಿಮಾರನ್ ಅನ್ನೋ ಈ ಡೈರೆಕ್ಟರು ಹೀರೋ ಕ್ರೇಜ್ನ ನೋಡೋಲ್ಲ, ಹೀರೋನ ಕ್ಯಾರೆಕ್ಟರಾಗೇ ನೋಡ್ತಾನೆ. ಸಾರಿ ಫಾರ್ ಹೋಗೋ ಇದಕ್ಕೆ. ಬಟ್ ಇವರು ಮಾಡೋ ಫಿಲಮಲ್ಲಿ ಕ್ಯಾರೆಕ್ಟರ್ಸು ಕೆಲವೊಂದು ಟೈಮು ಎಷ್ಟು ವಲ್ಗಾರಿಟಿ ತೋರಿಸಿರ್ತಾರೋ ಅಷ್ಟೇ ಎಲಿವೇಶನ್ ತೋರಿಸಲ್ಲ. ಕ್ಯಾರೆಕ್ಟರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಯಾವುದೇ ಕಡೆ ಹೋಗಿ ಎಲಿವೇಶನ್ಸ್ ಬೇಕು ಅಂತಲೇ ಜಾಸ್ತಿ ಇಷ್ಟಪಡೋದು. ನಮ್ಮ ಹೀರೋ ಹೊಡಿಬೇಕು, 10 ಜನ ನೋಡಿಬೇಕು, 20 ಜನ ನೋಡಿಬೇಕು, ಪವರ್ಫುಲ್ ಡೈಲಾಗ್ ಹೊಡಿಬೇಕು. ಇವ್ರ ಫಿಲಮಲ್ಲಿ ಆ ಥರ ಇರೋಲ್ಲ. ಅದಕ್ಕೋಸ್ಕರ ಯಾರು ಇವ್ರ ಫಿಲಮ್ನ ಅಷ್ಟು ನೋಡೋಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಇವ್ರ ಮೂವಿ ಆಸ್ಕರ್ ಲೆವೆಲ್, ನನ್ನ ಪ್ರಕಾರ ಒಬ್ಬ ಸಿನಿಮಾ ಲವರ್ ಆಗಿ ಇವ್ರ ಫಿಲಮ್ಸ್ ಆಸ್ಕರ್ ಲೆವೆಲ್ಗೆ ಟಕ್ಕರ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಆ್ಯಸ್ ಅ ಆಡಿಯನ್ಸಲ್ಲಿ ಕೆಲವು ಹೀರೋಗಳಿಗೆ ಎಲಿವೇಶನ್ಸ್ ಬೇಕಂತಲೇ 70% ಜನ ಇದ್ದಾರೆ. ಸೊ ಅವರಿಗೆಲ್ಲ ಸ್ಯಾಟಿಸ್ಫೈ ಮಾಡೋಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಇವರೇನಿದ್ರು ಕ್ಯಾರೆಕ್ಟರ್ಸ್ ನೋಡೋದಷ್ಟೇ. ಫಾರ್ ಎಕ್ಸಾಂಪಲ್, ನಿಮಗೆ ಧನುಷ್ ಗೊತ್ತಿದೆ, ಕ್ಯಾಪ್ಟನ್ ಮಿಲ್ಲರ್ ಶಿವರಾಜ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕ್ಯಾಪ್ಟನ್ ಮಿಲ್ಲರ್ ಆ ಹೀರೋ ಇವ್ರ ಫಿಲಮಲ್ಲಿ ಮಾಡಿದ್ದಾನೆ. ಟಾಯ್ಲೆಟ್ ರೂಮ್ನ ತೊಳಿಬೇಕು ಜೈಲಲ್ಲಿ. ಅದನ್ನು ನೀಟಾಗಿ ತೋರಿಸ್ತಾರೆ, ಏನು ಬ್ಲರ್ ಮಾಡೋದಿಲ್ಲ, ನೀಟಾಗಿ ತೋರಿಸ್ತಾರೆ. ಅಂಥ ದೊಡ್ಡ ಆ್ಯಕ್ಟರ್ ರಜನಿಕಾಂತ್ ಅವರು ಅಳಿಯ ಹೇಳ್ಬೇಕಂದ್ರೆ, ಅಂಥ ದೊಡ್ಡ ಆ್ಯಕ್ಟರು ಹಾಲಿವುಡಲ್ಲಿ ಮಾಡಿದ್ದಾರೆ ಇವರು ಆ್ಯಕ್ಟಿಂಗು. ಅಂಥವರು ಒಂದು ಟಾಯ್ಲೆಟ್ ಬ್ರಷ್ ತೊಗೊಂಡು ಉಜ್ತಾ ಇರೋದು ಅಷ್ಟು ಇದರಲ್ಲಿ ತೋರಿಸ್ತಾರೆ. ಯಾಕೆಂದರೆ ಆ ಫಿಲಮ್ಗೆ ಆ ಕ್ಯಾರೆಕ್ಟರ್ ಬೇಕು, ಅದಕ್ಕೋಸ್ಕರ ಅದನ್ನು ತೋರಿಸ್ತಾರೆ. ಹಂಗಿದ್ರೆ ಮಾತ್ರ ವೆಟ್ರಿಮಾರನಲ್ಲಿ ಕೆಲಸ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮಲ್ಲಿ ಮಾಸ್ ಹೀರೋಸ್ ಇದ್ದಾರೆ, ಸ್ಟೈಲಿಶ್ ಹೀರೋಸ್ ಇದ್ದಾರೆ. ಅವ್ರು ಯಾರು ಇಂಥ ಫಿಲಮ್ಸ್ನ ಮಾಡೋಕ್ಕಾಗೋದಿಲ್ಲ, ಯಾವತ್ತಿಗೂ ಆಗೋದಿಲ್ಲ. ಯಾಕೆಂತಂದರೆ ಅವ್ರಿಗೆ ಬೇಕಿರೋದು ಆಡಿಯನ್ಸ್. ಸೊ ಆಡಿಯನ್ಸ್ ಬೇಕು ಅಂತಂದರೆ ಆ ಥರದ ಫಿಲಮ್ ತೆಗೆದ್ರೆ ಯಾರು ನೋಡೋದು. ಸ್ವಲ್ಪ ಡಿಸ್ಟರ್ಬಿಂಗ್ ಸೀನ್ಸ್ ಇರ್ತದೆ, ಡೈರೆಕ್ಟಾಗಿ ತೋರಿಸ್ಬಿಡ್ತಾರೆ. ಪ್ರತಿ ಫಿಲಮ್ ಇರೋವು ಜಾಸ್ತಿ ಯು ಸರ್ಟಿಫಿಕೇಟ್ ಯಾವತ್ತೂ ಬರೋದಿಲ್ಲ. ಹಂಗಿರುತ್ತೆ ಇವು ಫಿಲಮ್ಸು. ಏನೇ ಇದ್ದರೂ ಸ್ಟ್ರೈಟಾಗಿ ತೋರಿಸ್ಬಿಡ್ತಾರೆ. ಅದು ಅಲ್ಲಿ ಕೆಟ್ಟದ್ದು ನಡೀತಾ ಇದೆ ಅಂತಂದರೆ ಅದನ್ನು ಸ್ಟ್ರೈಟಾಗೆ ತೋರಿಸ್ತಾರೆ. ಬೇಕಿದ್ರೆ ಇವ್ರು ಮೂವೀಸ್ ನೋಡ್ಬೋದು, ಅಸುರನ್ನೇ ನೋಡ್ಬೋದು, ಇಲ್ಲ ವಿಡುದಲೆ ನೋಡ್ಬಿಟ್ರೆ ನೀವು ಏನಾಗ್ತೀರೋ ಅಡಲಾಗ್ಬಿಡ್ತೀರ ಫುಲ್. ಅಷ್ಟು ಚೆನ್ನಾಗಿದ್ದಾವೆ. ನನಗೆ ಸಿನಿಮಾ ಸ್ಟೋರಿ ಮೇನ್. ಈ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಇವು 3 ಕಿರಾಕಾಗಿ ಮಾಡ್ತಾರೆ ಇವರು. ಅದಕ್ಕೆ ನಾನು ಇವ್ರು ಲೆಜೆಂಡ್ ಡೈರೆಕ್ಟರ್. ಇವ್ರ ಥರ ಯಾವತ್ತೂ ಬರೋದಿಲ್ಲ. ಯಾಕೆಂತಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ದುಡ್ಡು ಮಾಡಬೇಕು ಅಂತ ಬರ್ತಾರೆ. ಆದರೆ ಪ್ರತಿ ಫಿಲಮ್ನಲ್ಲೂ ಏನೋ ಒಂದು ಮೆಸೇಜ್ ಕೊಡೋದು, ಆ ಮೆಸೇಜು ಹೆಂಗೆ ತಲುಪಬೇಕಂದ್ರೆ ಗೌರ್ಮೆಂಟ್ಗೆ ತಲುಪಬೇಕು ಅಂತ ಮೆಸೇಜ್ ಕೊಡ್ತಾರೆ. ಎಷ್ಟೊಂದು ಜನ ಮಾಡ್ತಾರೆ ಮೆಸೇಜು,
ಕೊಡೋಂಥ ಫಿಲಮ್ ಗೌರ್ಮೆಂಟಿಗೆ ತಲುಪುವಂಥ ಮೆಸೇಜ್ ಯಾರು ಮಾಡೋದಿಲ್ಲ. ಬಟ್ ಇವ್ರು ಮಾಡಿದ್ರೆ ಪಕ್ಕ. ಅದಕ್ಕೆ 5 ನ್ಯಾಷನಲ್ ಅವಾರ್ಡ್ ಮಾಡಿರೋದೇ 6 ಫಿಲಮ್. 5 ನ್ಯಾಷನಲ್ ಅವಾರ್ಡ್ ಅಂದರೆ ಸುಮ್ಮನೆನಾ? ಎಷ್ಟೊಂದು ಜನ 100 ಫಿಲಮ್ ಮಾಡಿದ್ರು 5 ನ್ಯಾಷನಲ್ ಅವಾರ್ಡ್ ತಗೊಳಕ್ಕಾಗಲ್ಲ. ಇವ್ರು ತೊಗೊಂಡಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಇವರು ಫಿಲಮಲ್ಲಿ ಅವಾರ್ಡ್ಸು, ಬೆಸ್ಟ್ ಅವಾರ್ಡ್ಸ್ಗಳೆಲ್ಲ ತರಿಸ್ತಾರೆ, ಬಟ್ ಆಡಿಯನ್ಸ್ನ ತರ್ಸೋಕ್ಕಾಗಲ್ಲ, ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವ್ರ ಫಿಲಮ್ ಅಷ್ಟು ಓಡೋದಿಲ್ಲ, ನಿಮಗೂ ಗೊತ್ತಿಲ್ಲ. ಬಟ್ ನಾನು ನಮ್ಮ ಕರ್ನಾಟಕದಲ್ಲಿ ಕೆಲವರು ಇಂಥವ್ರ ಡೈರೆಕ್ಟರ್ಸ್ನ ಇನ್ಸ್ಪೈರ್ ಆದರೂ ಈ ಥರದವರು ಕರ್ನಾಟಕದಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದ್ದಾವೆ, ಎಷ್ಟೋ ಇದಿದ್ದಾವೆ. ಇವ್ರ ಥರ ಒಂದು ಧೈರ್ಯವಾಗಿ ಮುನ್ನುಗ್ಗಿ ಆ ಥರ ಫಿಲಮ್ ಮಾಡಿದ್ರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಕರ್ನಾಟಕದಲ್ಲಿ ನನ್ನ ಪ್ರಕಾರ ಯಾರೂ ಇಲ್ಲ ಇಂಥವ್ರು. ಗೋಲ್ಡ್ ಡೈರೆಕ್ಟರ್ ಅಂತಾರೆ ಇವರು, ನಮ್ಮ ಕರ್ನಾಟಕದಲ್ಲಿಲ್ಲ, ಎಲ್ಲೂ ಇಲ್ಲ ಈ ಥರದ ಡೈರೆಕ್ಟರ್. ಸೊ ಇವ್ರ ಥರ ಇದ್ದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಫಿಲಮ್ನ ಜೀವಿಸ್ತೀನಿ. ನನಗೆ ಆ ಥರದ ಫಿಲಮ್ಗಳು ಇಷ್ಟ, ಎಲಿವೇಷನ್ ಫಿಲಮ್ಸ್ ಇಷ್ಟ, ರೊಮ್ಯಾಂಟಿಕ್ ಮೂವೀಸ್ ಇಷ್ಟ, ಎಲ್ಲದೂ ಇಷ್ಟ. ಬಟ್ ಎಲ್ಲ ಥರನೂ ಇರಬೇಕು. ಕೊನೆಗೆ ಒಂದು ಸೋಷಿಯಲ್ ಮೆಸೇಜ್ ಇರಬೇಕು. ಅದೇ ನನ್ನ ಪ್ರಕಾರ, ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ಇದು ಇಷ್ಟ ಇವ್ರ ಬಗ್ಗೆ ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿದ್ದೀನಿ. ಇಲ್ಲಿವರೆಗೂ ಯಾರಾದರೂ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ಇವ್ರನ್ನ ಯಾರೂ ನೋಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದು. ಇಲ್ಲಿವರೆಗೂ ಯಾರಾದರೂ ಇವ್ರ ವೀಡಿಯೋನ ನಾನು ಹೇಳೋದು ನೋಡ್ತಾ ಇದ್ದೀರಾ ಅಂತಂದರೆ ವೆರಿ ವೆರಿ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಗೇನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.